ಗುರುಗಳೇ, ಎಲ್ರಿಗೂ ವಂದನೆಗಳು. ಇವತ್ತಿನ ಈ ಒಂದು ವಿಡಿಯೋ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬ್ಯೂಟಿ ಪಾರ್ಲರ್ ಜಾಬ್ ಬಗ್ಗೆ ಮಾಹಿತಿ ಇರುತ್ತೆ. ತಾವೇನಾದರೂ ಫಸ್ಟ್ ಟೈಮ್ ಈ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ಇಷ್ಟ ಆದರೆ ಕೊನೆಗೆ ಒಂದು ಲೈಕನ್ನು ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶೂ ಮಾಡೋಣ. ನೋಡಿ, ಗೌತಮಿ ಅಂತ ಹೇಳಿ ಹೆಸರು, ಬ್ಯೂಟಿ ಪಾರ್ಲರ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಒಂದು ರೂಮ್ನ ರೆಂಟಾಗಿ ತಗೊಂಡು ಮತ್ತು ಕೆಲಸಗಾರರು ಬೇಕಾಗಿದ್ದಾರೆ. ಒಬ್ಬಳು ಇದ್ದಳು ಕೆಲಸ ಸರಿಯಾಗಿ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಆಚೆ ಹಾಕಿದೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಆಚೆ ಹಾಕಿದ್ರಂತೆ. ಜಾಬ್ ಬಂದ್ಬಿಟ್ಟು ಸಹಾಯ ಮಾಡಬೇಕು ಅಷ್ಟೇ. ಅಂದರೆ ಕೆಲಸ ಮಾಡುವಾಗ ಜೊತೆಯಲ್ಲಿ ಇದ್ಬಿಟ್ಟು ನೀರು ತರೋದು ಅಥವಾ ಹಾಸಿಗೆ ಹಾಕೋದು ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಅದನ್ನು ಮಾಡೋದಕ್ಕೆ ಕೆಲಸಗಾರರು ಬೇಕಾಗಿದ್ದಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಗುಲಾಬಿ ತೂತುದು ಅರಳಿದಾಗ ತಾವರೆ ಥರ ಆಗುತ್ತೆ, ನಂತರ ಕೆಂಪಾಗ್ಬಿಡುತ್ತೆ, ಸಖತ್ತಾಗಿರುತ್ತೆ ನೋಡೋದಕ್ಕೆ ಮತ್ತು ಕೊಡೋದಕ್ಕೆ ಎರಡಕ್ಕೂ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಏನಪ್ಪ ಕೆಲಸ ಬ್ಯೂಟಿ ಪಾರ್ಲರಲ್ಲಿ ಅಂತಂದರೆ ಏನೇನು ಮಾಡ್ತಾರೆ ಅಂದರೆ ಇವರು ಐಬ್ರೋ ಮತ್ತು ಮದುವೆ ಸಮಾರಂಭಗಳಿಗೆ ಮೇಕಪ್ ಅದು ಕಡಿಮೆ ಅವಧಿಯಲ್ಲಿ ಸರಿನಾ ಅಂತ ಹೇಳಿದ್ದಾರೆ. ಅಂದರೆ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಮಾಡಿಕೊಡ್ತಾರೆ. ಸೀರೆ ಉಡಿಸುವುದು ಈ ರೀತಿ ತುಂಬ ಇದ್ದಾವೆ ಕಣ್ರಿ. ಹೇಳ್ತಾ ಹೋದರೆ ಸಾವಿರಾರು ಇದ್ದಾವೆ. ಕೆಲಸ ಮಾಡುವಾಗ ಗೊತ್ತಾಗುತ್ತೆ ಏನೇನು ಎಷ್ಟೆಷ್ಟಿದ್ದಾವೆ ಅಂತ ಹೇಳ್ಬಿಟ್ಟು ಕೆಲಸಗಳು. ಸುಮ್ಮನೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ವಿದ್ಯಾಭ್ಯಾಸ ಏನು ಬೇಕಾಗಿಲ್ಲ ಇದಕ್ಕೆ. ಅದರ ಬದಲಾಗಿ ಶ್ರದ್ಧೆ ತಾಳ್ಮೆ ಕೊಟ್ಬಿಟ್ಟು ಮಾಡಬೇಕು. ಏಕೆಂದರೆ ಕೆಲಸ ಮಾಡಬೇಕಾದ್ರೆ ಸಾಮಾನು ಎದ್ದೇಳುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ ಏನಕ್ಕೆ ಸಾಮಾನು ಎದ್ದೇಳುತ್ತೆ ಅಂತ ನಿಮಗೆ ಅಲ್ಲಿ ಕೆಲಸ ಮಾಡಬೇಕಾದ್ರೇ ಗೊತ್ತಾಗೋಂಥದ್ದು. ಇನ್ನು ನೆಕ್ಸ್ಟು ಹೇಳೋರು ಕೇಳೋರು ಯಾರ್ಯಾರಪ್ಪ ಇದ್ದಾರೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಮೊದಲನೇದಾಗಿ ಯಾರೂ ಇಲ್ಲ. ಏಕೆ ಅಂತಂದರೆ 3 ಕಡೆ ಸಂಬಂಧ ನೋಡಿ ಬಿಟ್ಟಾಕಿ ಆಗ್ಬಿಟ್ಟಿದೆ ಆಲ್ರೆಡಿ. ಹಾಗಾಗಿ ಹೇಳೋರು ಕೇಳೋರು ಯಾರೂ ಇಲ್ಲ. ನೆನಪು ಆದಾಗ ಬಂದು ಇಕ್ಕಿ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಹೋಗ್ತಾರೆ. ಅದು ಅಮಾವಾಸ್ಯೆಗೆ ಹುಣ್ಣಿಮೆಗೆ, ಓಕೆನಾ. 3ರಲ್ಲಿ ಒಬ್ಬೊಬ್ಬರು ಬಂದು ಅವಾಗವಾಗ ಇಕ್ಕಿ ಹೋಗ್ತಾರೆ. ಇನ್ನು ಒಂದು ಸಲ ಬಂದು ಹೋದ್ಮೇಲೆ ಫೋನ್ ಮಾಡಿ ಸಹ ವಿಚಾರಿಸಲ್ಲ. ಮತ್ತು ದಾರಿಯಲ್ಲಿ ಏನಾದರೂ ಒಂದು ವೇಳೆ ಸಿಕ್ಕಿದ್ರೂ ಕೂಡ ಮಾತನಾಡಿಸುವುದೂ ಇಲ್ಲ. ಅಷ್ಟು ಒಳ್ಳೆಯವರವರು. ಅವ್ರ ಕೆಲಸ ಏನೋ ಇರುತ್ತೆ ಅದನ್ನು ಬಂದು ಮುಗಿಸ್ಕೊಂಡು ಹೋದವರು ಮತ್ತೆ ವಾಪಸ್ಸು ಸಿಗೋದು ಅಪರೂಪ. ಮತ್ತು ಸಿಕ್ಕರೂ ಕೂಡ ಅಷ್ಟೊಂದಾಗಿ ಚೆನ್ನಾಗಿ ಮಾತನಾಡಿಸಲ್ಲ ಮತ್ತು ಆರೋಗ್ಯ ಕ್ಷೇಮದ ಬಗ್ಗೆಯೂ ಕೂಡ ವಿಚಾರಿಸಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು ಸ್ನೇಹಿತರೆ. ಇದು ಬ್ಯೂಟಿ ಪಾರ್ಲರ್ನ ಜಾಬಿನ ಬಗ್ಗೆ ಮಾಹಿತಿ ಇರುತ್ತೆ. ತಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.